ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಮೃತಧಾರೆಯಲ್ಲಿ ಮಾವ ಅಂದರೆ ಗೌತಮ್ ಮಾವ ಕೇಳ್ತಾನೆ, ನೀನು ನಿಜವಾಗ್ಲೂ ಬದಲಾಗಿಲ್ಲ ಅಲ್ವಾ ಅಂತೇಳಿ ತಂಗಿನ. ಅವಳು ಮುಖ ನೋಡ್ತಾಳೆ, ಬದಲಾಗಿರೋದೇ ಇಲ್ಲ ಅವಳು. ಏಕೆಂದರೆ ಕೊನೆ ಅವಳ ಮಗನ ಪರವಾಗೇ ನಿಂತಿದ್ದಾಳೆ ಹೊರತು ಸುಮ್ಮನೆ ಮೇಲೆಗೆ ಭೂಮಿಗೆ ಹೇಳ್ತಾಳೆ ನಾನು ಬದಲಾಗಿದ್ದೀನಿ ಅಂತ, ಗೌತಮ್ಗೆ ಹೋಗಿ ಹೇಳ್ತಾಳೆ ನಾನು ಬದಲಾಗಿದ್ದೀನಿ ಅಂತ. ಆದರೆ ಅವಳು ಯಾವತ್ತೂ ಒಂಚೂರು ಬದಲಾಗಿಲ್ಲ, ಎಲ್ಲ ಇರೋ ಹಾಗೆ ಇದ್ದಾಳೆ. ಭೂಮಿ ನಂಬಿದ್ದಾಳೆ ಅತ್ತೆ ಬದಲಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಗೌತಮು ಚಿಕ್ಕಮ್ಮ ಬದಲಾಗಿದ್ದಾರೆ ಅಂತ ನಂಬಿದ್ದಾನೆ, ಆದರೆ ಸ್ವಲ್ಪನೂ ಬದಲಾಗಿಲ್ಲ. ಹಾಗಾಗಿ ಅವ್ರು ನಂಬ್ಕೊಂಡವ್ರೆ ಕೆಟ್ಟರು ಅಷ್ಟೇ. ಇಲ್ಲಿ ಭೂಮಿಗೆ 2 ಮಕ್ಕಳನ್ನ ಸಾಕೋಬೇಕು ಮತ್ತು ಆಫೀಸಿಗೆ ಹೋಗೋಕ್ಕಾಗ್ತಾ ಇಲ್ಲ, ಆ ಥರ ಅವಳದು ಪ್ರಾಬ್ಲಮ್ ಆಗಿದೆ. ಇನ್ನು ಗೌತಮು ರಾತ್ರಿ ಹಗಲು ಅಂತ ಕೆಲಸ ಮಾಡ್ತಲೇ ಇದ್ದಾನೆ. ಅವನಿಗೂ ಮಕ್ಕಳು 2 ನೋಡ್ಕೋಬೇಕು ಅಂತೇಳ್ಬಿಟ್ಟು ತುಂಬ ಪ್ರಯತ್ನಪಟ್ಟು 2 ಮಕ್ಕಳು ಮಾಡಿಕೊಂಡು ಆ ಮಕ್ಕಳನ್ನು ಸಾಕೋದು ಅಥವಾ ಆ ಮಕ್ಕಳು ನೋಡ್ಕೊಳ್ಳೋದು, ಆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಕರ್ಕೊಂಡು ಬರೋದು, ಇದೇ ಅವಳಿಗೆ ಸಾಕಾಗಿ ಹೋಗ್ತಾಯಿದೆ ಭೂಮಿಗೆ. ಆಮೇಲೆ ಅವ್ರ ಅಪ್ಪನ ಮನೆ ಕಡೆ ಅಲ್ಲಿ ಹೋಗೋದು ಬರೋದು ಎಲ್ಲ ಮಾಡ್ಕೋಬೇಕು, ಅದು ಕೂಡ ಸಾಕಾಗ್ತಾಯಿದೆ. ಇನ್ನು ಗೌತಮ್ ಬೆಳಿಗ್ಗೆ ಹೋದರೆ ಸಂಜೆವರೆಗೂ ಅವನು ಬರೋದಿಲ್ಲ, ಆಫೀಸಲ್ಲೇ ಇರ್ತಾನೆ. ಅವನ ಕೆಲಸ ಅವನಿಗೆ ಬೇಜಾನ್ ಕೆಲಸಗಳಿರ್ತವೆ. ಹೀಗಾಗ್ಬಿಟ್ಟು ಇವರು ಬೇರೆ ಕಡೆ ಎಲ್ಲೂ ತಲೆ ಉಪಯೋಗಿಸೋಕ್ಕೆ ಅವ್ರಿಗೆ ಆಗ್ತಾನೇ ಇಲ್ಲ. ಅದ್ರ ಮಧ್ಯೆ ಅವ್ರ ಅತ್ತೆಯಿಂದ ಕ್ರಿಮಿನಲ್ ಮೈಂಡ್ ಮಾಡ್ತಾಯಿದ್ದಾಳೆ. ಅದು ಭೂಮಿಗೆ ಗೊತ್ತಾದ್ರಂತೂ ತುಂಬಾ ಬೇಜಾರು ಮಾಡ್ಕೋತಾಳೆ. ಅವರ ಮಾವ ಅಂತೂ ಕೇಳೇ ಬಿಟ್ಟ ಕೂಡ, ನೀನು ಬದಲಾಗಿಲ್ಲ ಬಿಡು, ಬದಲಾಗಿದ್ದೀನಿ ಅಂತ ಸುಳ್ಳು ಹೇಳಿದೀಯ, ನೀನು ಬದಲಾಗಿಲ್ಲ ಅಂತೇಳಿ. ಇಲ್ಲ ಅಣ್ಣ ನಾನು ಬದಲಾಗಿದ್ದೀನಿ ಅಂತಾಳೆ, ಆದರೆ ಏನಕ್ಕೂ ಬದಲಾಗೋಂಥ ಕ್ಯಾಂಡಿಡೇಟ್ ಅವಳು ಅಲ್ವೇ ಅಲ್ಲ. ಏಕೆಂದರೆ ಅವಳಿಗೆ ಒಂಥರ ದೊಡ್ಡ ಮನೆ ಸೇರಬೇಕು, ಶ್ರೀಮಂತ ಮಗಳಾಗಬೇಕು, ಈ ಥರ ಎಲ್ಲ ಕನಸುಗಳು. ಮಗ ಸೊಸೆನ ಬಿಟ್ಟು ಓಡಿಸ್ಬೇಕು, ಸೊಸೆ ಕಂಡ್ರೆ ಆಗಲ್ಲ ಅವಳಿಗೆ. ಆ ಥರ ಅವನು ಏನೇ ಮಾಡಿದ್ರೂ ಓಕೆ ಅಂತಾಳೆ ಇವಳು. ಗೌತಮ್ ಚಿಕ್ಕಮ್ಮ ಏನೇ ಮಾಡಿದ್ರೂ ಓಕೆ, ರೈಟ್, ನನ್ನ ಮಗಂದೇ ರೈಟು ಅಂತ ಹೇಳ್ತಾಳೆ. ಜೈಲಿಗೆ ಹೋದ್ರೂ ರೈಟ್ ಅಂತಾಳೆ, ಮನೇಲಿದ್ದರೂ ರೈಟ್ ಅಂತಾಳೆ, ಹೆಂಡ್ತಿಗೆ ಹೊಡೆದ್ರೂ ರೈಟು ಅಂತಾಳೆ, ಹೆಂಡ್ತಿ ಓಡಿಸಿದ್ರೂ ರೈಟು ಅಂತಾಳೆ. ಮೀಡಿಯಾದವ್ರು ಬಂದರೆ ಇಲ್ಲ ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ದಾಳೆ ಅಂತ ಹೇಳ್ತಾಳೆ. ಕರೀರಿ ಅವ್ರ ಹತ್ರ ಮಾತಾಡಬೇಕು ಅಂತಂದರೆ ಇಲ್ಲ, ಟುಷ್ ಪಟಾಕಿ. ಹೀಗೆ ಇವಳದು ಏನೇನೋ ಅವತಾರ. ಆಮೇಲೆ ಇಲ್ಲಿ ಪೊಲೀಸ್ ಬಂದು ಹೆಂಡ್ತಿನ ಹೊಡೆದ್ರಂತಲ್ಲ ಅಂತೇಳ್ಬಿಟ್ಟು ಅವ್ನ ಕ್ಲೋಸ್ ಫ್ರೆಂಡು, ಅವ್ನಿಗೆ ಗೊತ್ತಾಗಿರುತ್ತೆ ವಿಷಯ, ಅವ್ನು ಕರ್ಕೊಂಬಂದರೆ ಅವನ ಮೇಲೆ ಉಲ್ಟಾ ತಿರುಗಿಬಿಡ್ತಾನೆ ಕೇಸು. ಉಲ್ಟಾ ತಿರುಗಿಸಿ ಅವನಿಗೇ ಇವನೇ ಮಾಡಿಬಿಟ್ಟು ನನ್ನ ಹೆಂಡ್ತಿನ ಎಲ್ಲ ಓಡಿಸಿದ್ದಾನೆ, ಏನೋ ಮಾಡಿದ್ದಾನೆ, ಇಲ್ಲಿ ಈ ರೀತಿ ದೂರು ಹೊತ್ಕೊಂಡು ಬಂದಿದ್ದಾನೆ ಅಂತೇಳ್ಬಿಟ್ಟು ಅವನ ಮೇಲೆ ಉಲ್ಟಾ ಕೇಸ್ ಹಾಕ್ಬಿಡ್ತಾನೆ. ಪೊಲೀಸವರು ತಬ್ಬಿಬ್ಬಾಗಿ ಹೋಗ್ತಾರೆ. ಏನು ಗಂಟೆಗೊಂದು ಮಾತಾಡ್ತಾನಲ್ಲ ಇವನು, ಈಗ ತಾನೇ ಸರಿಯಾಗಿದ್ದ, ಈಗಾಗಲೇ ಆ ಹುಡುಗಿ ಸಿಕ್ಕಿದ ಮೇಲೆ ಏನೇನೋ ಮಾತಾಡ್ತಾನಲ್ಲ ಇವನು ಅಂತೇಳ್ಬಿಟ್ಟು ಅವರಿಗೂ ಬೇಜಾರಾಗುತ್ತೆ ಪೊಲೀಸರಿಗೆ. ಆ ಫ್ರೆಂಡ್ ಮೇಲೆ ಎತ್ತಾಕ್ಬಿಡ್ತಾನೆ ಇವನು ಪ್ರತಿಯೊಂದು ವಿಷಯನೂ. ಬನ್ನಿರಿ ನೀವೇನೆ ಅಂತೇಳಿ ಅವನ್ನೇ ಎಳ್ಕೊಂಡು ಹೋಗ್ತಾರೆ. ಅಯ್ಯೋ, ಸಹಾಯ ಮಾಡ್ಬೋದು, ಆದರೆ ಇವನೇನೂ ನಾವು ಸಹಾಯ ಮಾಡಿದ್ದನ್ನು ನೆನೆಸ್ಕೊಳ್ಳೋದಿಲ್ಲ, ಬರೀ ಕ್ರಿಮಿನಲ್ ಮೈಂಡೇ ಉಪಯೋಗಿಸ್ತಾನೆ ಯಾವಾಗ ನೋಡಿದ್ರು ಅಂತೇಳಿ. ಇಲ್ಲಿ ಅವರಮ್ಮ ಬುಕ್ ಓದ್ತಾ ಇರ್ತಾಳೆ, ಅದು ಬುಕ್ಕು ಅವಳ ಮಗಂದೇ ಸ್ಟೋರಿ ಆಗಿರುತ್ತೆ. ಅದಕ್ಕೇ ಆ ಬುಕ್ಕನ್ನು ತೆಗೆದು ಓದ್ತಾಳೆ. ಆವಾಗ ಯಾರಿಗೂ ಗೊತ್ತಾಗಿರೋದೇ ಇಲ್ಲ, ಎಸ್ತಿದ್ದು ಗೊತ್ತಾಗಿರಲ್ಲ, ಇವ್ರು ಓದ್ತಿರೋದು ಗೊತ್ತಾಗಿರಲ್ಲ, ಏನು ಗೊತ್ತಾಗಲ್ಲ. ಏನು ಕೆಲಸ ಇರಲ್ಲ ದೊಡ್ಡ ಮನೆಗಳಲ್ಲಿ, ಒಂದು ರೂಮಲ್ಲಿ ಸೇರ್ಕೊಂಡು ಇಡೀ ದಿನ ಒಂದೇ ರೂಮಲ್ಲಿ ಇರ್ತಾರೆ. ಹಾಗಾಗಿ ಇವರಿಗೆ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಇವಳು ಅಮ್ಮನೂ ಅಷ್ಟೇ, ಪ್ರಳಯಂತಕಿ, ಯಾವುದೇ ಮಾಡೋಕ್ಕೋದ್ರೂ ಸಖತ್ತು ಪವರ್ಫುಲ್ಲಾಗಿ ಮಾಡ್ತಾಳೆ. ಮತ್ತು ಒಂದು ಸಂಬಳ ತರೋದಾಗಲಿ, ಒಂದು ಯಾರಿಗಾರ ಲಂಚ ಕೊಡೋದಾಗಲಿ,
ಏನೇ ಮಾಡೋದಾದ್ರೂ ಎಲ್ಲದರಲ್ಲೂ ಒಳ್ಳೆ ಆ್ಯಕ್ಟಿವಿಟಿ. ಇವಳು ಒಟ್ಟಿಗೆ ಶಪಥ ಮಾಡ್ಕೊಬಿಟ್ಟವಳೆ, ಗೌತಮ್ ಮತ್ತು ಭೂಮಿನ ಬದುಕಕ್ಕೆ ಬಿಡಬಾರ್ದು ಅಂತೇಳ್ಬಿಟ್ಟು. ಇವಳು ಮನೇನೂ ಕಿತ್ಕೊಂಡು ಪಾಪ ಅವ್ರನ್ನ ಎಲ್ಲೋ ಓಡಿಸಿ ಅವನು ಮತ್ತೆ ಇಲ್ಲಿ ಹುಡುಕೊಂಬಂದು ಸೂರ್ಯ, ಆಮೇಲೆ ಭೂಮಿ ಅವಳ ಪಾಡಿಗೆ ಅವಳು ಅಲ್ಲಿ ಪಾಣಿತನ ಮುಗಿಸ್ಕೊಂಡು ಹುಡ್ಕೊಂಬಂದು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ಇವನ ಮಗನ ಹೆಂಡ್ತಿನೇ ಇವಳು ಕರೆಕ್ಟಾಗಿ ಬಾಳಿಸ್ತಾ ಇಲ್ಲ. ಅವಳಿಗೆ ಏನೋ ಹೊಡೆದು ಬಡ್ದು ಅಥವಾ ಏನೋ ಒಂದು ಮಾಡಿ ಮನೆಯಿಂದ ಆಚೆ ಹಾಕಿದ್ದಾರೆ. ಈಗ ಇವನು ಜೈಲಿಗೆ ಹೋಗಿ ಬಂದಿದ್ದಾನೆ. ಹಂಗಂದ್ಬಿಟ್ಟು ಅವನ್ನ ಎಳ್ಕೊಂಡು ಹೋಗ್ತಾರೋ ಅಥವಾ ಸ್ನೇಹಿತನ ಎಳ್ಕೊಂಡು ಹೋಗ್ತಾರೋ ನೋಡಬೇಕು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.